ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ಪಾಪುಗೆ 7 ಮಂತ್ಸ್ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಔಟ್ಡೋರ್ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು, ಆದರೆ ಮಳೆ ಬಂದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಸೊ ಇವಾಗ ಆಚೆನೇ ಇಲ್ಲೇ ಹೆಂಗೂ ರೆಡಿ ಮಾಡಿದ್ವಲ್ಲ, ಸೊ ಮಳೆ ಏನಾದರೂ ಬಿಟ್ಟರೆ ಫೋಟೋಸ್ ತೆಗಿಬೋದು ನಾವೇ, ಅಟ್ಲೀಸ್ಟ್ ಫೋನಲ್ಲಾದರೂ ಫೋಟೋಸ್ ತೊಗೊಳ್ಬೋದು. ಇಲ್ಲಾಂದರೆ ಅದು ಕೂಡ ಫ್ಲಾಪ್ ಆಗುತ್ತೆ. ಸೊ ಯಾವತ್ತು ಏನು ಫೋಟೋಸ್ ತೆಗಿಬೇಕು ಅಂತ ಅಂದ್ಕೊಂಡ್ರು ಹಿಂಗೆ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಹಿಂಗೆ ಮಳೆ ಬಂತು. ಸೊ ಇವತ್ತು ಅಂದ್ಕೊಂಡ್ವಿ, ಇವತ್ತು ಕೂಡ ಮಳೆ ಬರ್ತಾಯಿದೆ. ಸೊ ಮಳೆ ಬಿಡಲೇ ಇಲ್ಲ, ಇಲ್ಲೇ ಹಾಗೆ ಮನೆ ಹತ್ರ ಫೋಟೋಸ್ ತಗೊಳ್ಳೋಣ ಅಂತ ಕೂರಿಸ್ತಾ ಇದ್ದೀನಿ. ಸೊ ಫೋಟೋಸ್ ಒಬ್ಬರು ತೆಗಿತಾ ಇದ್ದರೆ ಅವ್ನ ಪಕ್ಕದಲ್ಲೇ ಇರಬೇಕು, ಇಲ್ಲ ಅಂದರೆ ಅವ್ನಿಗೇನಾದರೂ ಹೊಸದೇನಾದರೂ ನೋಡಿದ ತಕ್ಷಣ ಎತ್ಕೊಳ್ಳೋಕೆ ಹೋಗ್ಬಿಡ್ತಾನೆ. ಸೊ ಇವಾಗ ಅವನೇನಾದರೂ ಬಿಟ್ಟರೆ ಅಲ್ಲಿ ಎಲೆ ಏನಾದರೂ ಕಿತ್ಕೊಳ್ಳೋಕೆ ಹೋಗಿ ಬಿದ್ದುಬಿಡ್ತಾನೆ. ಸೊ ಇಲ್ಲೇ ಅವ್ನು ಮುಂದೆ ಇದ್ದಿದ್ದು ಗಿಡದಿಂದಾನೆ ಒಂದು ಎಲೆ ಕಿತ್ಕೊಟ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳಿ ಅಂತ ಕುತ್ಕೊಳ್ತಿರ್ಲಿಲ್ಲ, ಕೆಳಗಡೆ ಬಿದ್ದಿದ್ನೆಲ್ಲ ಎತ್ಕೊಳ್ಳೋಕೆ ಹೋಗೋದು ಹಿಂಗೆ ಮಾಡ್ತಿದ್ದ. ಸೊ ಬಿದ್ದುಬಿಡ್ತಾನೆ ಅಂತ ಹೇಳಿ ಕೂರಿಸಿ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಕೈಗೊಂದು ಎಲೆ ಕೊಟ್ಬಿಟ್ಟು ಕೂರಿಸ್ದೆ. ಗುಂಡು ಸೋನಾ ಆಯ್ ಅಲ್ಲಿ ಅಲ್ಲಿ ನೋಡು, ಆ ಕಡೆ ನೋಡು. ಸರಿ, ನೀವು ಸರಿ 2 ಮಿನಿಟ್ಸ್ ಕೂತ್ಕೊಂಡ ಅಷ್ಟೇ, ಕೂರಲಿಲ್ಲ. ಸೊ ಫೋಟೋಸ್ ಕೂಡ ಚೆನ್ನಾಗಿ ಬಂತಲ್ಲ, ಸಾಕು ಹಿಂಸೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬಂದ್ವಿ. ಸೊ ಅಮ್ಮಂಗೆ ಪಪ್ಪಾಯ ಹಣ್ಣು ಅಥವಾ ಕಾಯಿ ಏನಾದರೂ ಒಂದು ಕಿತ್ಕೊಡಿ ಅಂತ ಹೇಳಿದೆ. ಸೊ ಪಪ್ಪಾಯ ಏನಕ್ಕೆ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ಏನು ಕಿತ್ಕೊಂಡೆ ಅಂತ. ಸೊ ಪಪ್ಪಾಯ ಕಿತ್ತಿದ್ದಾದಮೇಲೆ ಸ್ವಲ್ಪ ನಮ್ಮ ತೋಟದಲ್ಲೇ ಇಲ್ಲೇ ಶುಂಠಿ ಇತ್ತು, ಅದನ್ನು ಕಿತ್ಕೊಳ್ಳೋಣ ಅಂತ ಅಮ್ಮನ ಜೊತೆ ಕರ್ಕೊಂಡು ಬಂದೆ. ಅದು ಗಿಡ ಎತ್ತು ಒಂದು ಸಲ ಬರುತ್ತೆ ಅಂತ ಅಂದರೆ ಅರ್ಧ ಪೆಟ್ಟಾಗುತ್ತೆ. ಘಮ ಘಮ ಅಂತಿದೆ ಹಂಗೆ. ಇನ್ನೂ ಬಂದೇ ಇಲ್ಲ. ಬಂದೈತೆ ಇಲ್ವಾ? ನನಗೆ ಹೆಂಗೆ ಗೊತ್ತು, ನೀನು ತಾನೇ ಹೇಳಿದೆ ಮಾಡಿ. ಸೊ ಇದು ಪಪ್ಪಾಯ ಕಾಯಿ ನನಗೆ. ಮತ್ತು ಇಲ್ಲಿ ಪಂಪ್ಕಿನ್ ಇದೆ, ಪಾಪುಗೆ ಪಂಪ್ಕಿನ್ ಪ್ಯೂರಿ ಮಾಡೋಕ್ಕೆ. ಚೆನ್ನಾಗಿದೆಯಾ? ಎಷ್ಟು ಬೇಕು ಎಲೆ? ಅವಳ ಮುಖ ತೋರಿಸಿದ್ರೆ ಹೊಡಿತಾಳೆ ಗೈಸ್.
ಮತ್ತು ಇಲ್ಲಿ ಜೋಳದಲ್ಲಿ ಕಿತ್ಕೊಳ್ತಾ ಇದ್ದಾರೆ. ಸೊ ಇದನ್ನು ಒಲೆಯಲ್ಲಿ ಒಲೆ ಏನಿರುತ್ತೆ ಅದರಲ್ಲಿ ಸುಟ್ಬಿಟ್ಟು ಸಾಲ್ಟ್ ಮತ್ತು ಪೆಪ್ಪರ್ ಚಿಲ್ಲಿ ಪೌಡರ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಕಿತ್ಕೊಡಿ ಅಂತ ಕೇಳಿದೆ, ಕಿತ್ಕೊಡ್ತಾ ಇದ್ದಾರೆ. ಮತ್ತು ಈ ಥರ ಜಾಸ್ತಿ ಏನು ಬಲ್ತಿರುತ್ತೆ ಇದಕ್ಕೆ ನೀರಿನಲ್ಲಿ ಬೇಯಿಸ್ತಾರೆ, ಇದು ಕೂಡ ಚೆನ್ನಾಗಿರುತ್ತೆ. ಏಯ್ ಸೊ ಇದೆಲ್ಲ ಆದಮೇಲೆ ಸಂಜೆ ಮಳೆ ಬರ್ತಿತ್ತಲ್ಲ, ಹಂಗೆ ಜೋಳ ಸುಡ್ತಾ ಇದ್ದಾಳೆ ನನಗೆ. ಸೊ ಇದು ಸುಟ್ಬಿಟ್ಟು ಸ್ವಲ್ಪ ಏನು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತಿದ್ದು. ಸೊ ಅದಕ್ಕೆ ಮಾಡ್ಕೊಡು ಅಂತ ಕೇಳಿದೆ, ಕೊಡ್ತಾ ಇದ್ದಾಳೆ. ಅದನ್ನು ಹಿಡ್ಕೊಳಕ ಜೊತೆಗೇನೆ ಸೊ ಇದು ನಾವು ಗ್ಯಾಸ್ ಸ್ಟವ್ನಲ್ಲಿ ಕೂಡ ಮಾಡ್ಕೊಳ್ಬೋದು, ಬಟ್ ಇದು ಹಿಂಗೆ ಬೆಂಕಿನಲ್ಲಿ ಸುಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಡು ಅಂದೆ. ಸೊ ಆಯಿತು, ಅದಕ್ಕೆ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಡ್ತಾ ಇದ್ದಾಳೆ. ಎಲ್ಲ ಸೀಸ್ಬಿಟ್ಟವಳೆ. ಜೋಳ ಹೆಂಗಿತ್ತು ಮಗನೆ? ದೋಸೆ ಹೆಂಗಿತ್ತು? ಸೊ ಇವನಿಗೆ ನೇಲ್ಸ್ ಹಿಂಗೆ ಬೆಳೆದ್ಬಿಟ್ಟು ಕಣ್ಣ ಹತ್ರ ಹೆಂಗೆ ಕಿತ್ಕೊಂಡಿದ್ದಾನೆ, ಪರ್ಚ್ಕೊಂಡು ಬಿಟ್ಟಿದ್ದಾನೆ ಅಷ್ಟು. ಬೇರೆ ಯಾರೋ ಜಿಂಕ್ಟಿದ್ದಾರೆ ಅನ್ನೋದಷ್ಟು ಮಾರ್ಕ್ ಆಗಿದೆ, ಹಂಗೆ ಮಾಡ್ಕೊಂಡಿದ್ದಾನೆ. ಸೊ ಇವನಿಗೆ ಇವಾಗ ನೇಲ್ಸ್ ಕಟ್ ಮಾಡಬೇಕು. ತೋರಿಸು. ಸೊ ಇದು ನೇಲ್ ಕಟ್ ಮಾಡೋ ಒಂದು ಪ್ರಾಡಕ್ಟ್ ಇದು. ಸೊ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದು ನಮಗೆ ನೇಲ್ಸ್ ಕಟ್ ಮಾಡೋಕ್ಕೆ ಪಾಪು ಕೈ ಕೊಡಲ್ಲ, ಅವನು ಕೈ ಇದು ಬೆರಳೆಲ್ಲ ಶೇಕ್ ಮಾಡೋದು ಹಿಂಗೆಲ್ಲ ಮಾಡ್ತಾನೆ. ಸೊ ಇದರಿಂದ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಬೋದು. ಇದು ಏಜ್ ತಕ್ಕಂಗೆ 1 to 3 months ಬೇರೆ ಇದೆ, 6 to 9 months ಬೇರೆ ಇದೆ. ಸೊ ಆ ಥರ ಚೇಂಜ್ ಇದೆ ಅದು. ಸೊ ಚೇಂಜ್ ಮಾಡಿಕೊಂಡು ನಮ್ಗೆ ಯಾವ ಇದು ಬೇಕೋ ಅದನ್ನು ಸೆಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೋದು. ಅವನಿಗಿರೋ 10 ಫಿಂಗರ್ಸ್ ಕಟ್ ಮಾಡೋಕ್ಕೆ 1/2 hour ಬೇಕಾಗುತ್ತೆ. ನನಗೆ ಕೈ ಕೊಡಲ್ಲ, ಕಿತ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ಬೇರೆ ಯಾರಾದರೂ ಒಬ್ಬರನ್ನ ಕೂರಿಸ್ಕೊಂಡು ಕಟ್ ಮಾಡಿದ್ರೆ ಸುಮ್ಮನೆ ಇರ್ತಾನೆ. ಒಂದು ನಿಮಿಷ ಮಾತಾಡಿಸಿ ಸುಮ್ಮನೆ ಇರ್ತಾನಿಲ್ಲ ಅಂದರೆ ಕಟ್ ಮಾಡಿಸೋದು. ಗುಂಡನ
ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಖುಷಿ ವ್ಲಾಗ್ಸ್.